ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ದೇವರ ವಾಕ್ಯದ ಧ್ಯಾನದ ಭಾಗ ಫಿಲಿಪ್ಪಿ 3ನೇ ಅಧ್ಯಾಯ ವಚನ 10. ದ ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ 3 ವರ್ಸ್ 10. ಆತನನ್ನು ಆತನ ಪುನರುತ್ಥಾನದ ಶಕ್ತಿಯಲ್ಲಿರುವ ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳ್ಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸಾರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ ಎಂಬುದು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಭಕ್ತನಾದಂಥ ಪೌಲನು ಅವನ ಜೀವನದಲ್ಲಿರುವಂತಹ ಆಸೆ ಕುತೂಹಲವನ್ನ ವಾಕ್ಯ ಭಾಗದಲ್ಲಿ ಫಿಲಿಪ್ಪಿ ಸಭೆಗೆ ತಿಳಿಸುವುದನ್ನು ನಾವು ನೋಡ್ತೇವೆ. ತನ್ನ ಜೀವಿತದಲ್ಲಿ ವಯಸ್ಸಾದಂಥ ಸ್ಥಿತಿಯಲ್ಲಿದ್ದಾಗಿಯೂ, ಸೆರೆಮನೆಯಲ್ಲಿದ್ದಾಗಿಯೂ, ಬೇಡಿಗಳಿದ್ದಾಗಿಯೂ ಅವನ ಜೀವನದಲ್ಲಿ ಒಂದು ಮಹಾ ಆಸೆ ಕುತೂಹಲ ಅದೇನೆಂಬುದಾಗಿ ನೋಡುವಾಗ ಪುನರುತ್ಥಾನದ ಶಕ್ತಿಯಲ್ಲಿರುವ ಆ ಬಲವನ್ನ ತಾನು ತಿಳಿಯಬೇಕು ಎಂಬುವಂಥದ್ದೇ. ನೋಡ್ರಿ, ಇಲ್ಲಿ ದೇವರ ವಾಕ್ಯದ ಮೂಲ ಭಾಗದಲ್ಲಿ ಬರೆದಿರೋದು ಏನೆಂಬುದಾಗಿ ನೋಡುವಾಗ ಆ ಶಕ್ತಿಗೆ ಡು ಮೈ ಅಥವಾ ಡು ಮಿಸ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಡು ಮಿಸ್ ಎಂಬುದಾಗಿ ನೋಡುವಾಗ ಅದು ಡೈನಮಿಟ್ ಎನ್ನುವಂತ ಇಂಗ್ಲಿಷ್ ಪದ ಈ ಮೂಲದಿಂದಲೇ ಬಂದಿದೆ. ಎಂತ ಕಠಿಣಕರವಾದ ಕಲ್ಲು ಬಂಡೆಗಳು ಸಂಗತಿಗಳಿದ್ರೂ ಕೂಡ ಈ ಡೈನಮಿಟ್ ಇಡುವಾಗ ಅದು ಒಡೆದು ಪುಡಿ ಪುಡಿ ಆಗ್ತದೆ. ಈ ಪುನರುತ್ಥಾನದ ಶಕ್ತಿ ಎಂಬುದಾಗಿ ಹೇಳುವಾಗ ಅದು ದೇವರ ಶಕ್ತಿ, ಅದು ದೇವರು ಅದ್ಭುತ ಮಾಡುವಂತ ಶಕ್ತಿ. ನನ್ನ ನಿನ್ನ ಜೀವಿತದಲ್ಲಿ ದೇವರ ಶಕ್ತಿಯನ್ನ, ದೇವರ ಅದ್ಭುತ ಕಾರ್ಯವನ್ನ, ಮಿರಾಕಲ್ ಅನ್ನ ಈ ಪುನರುತ್ಥಾನದ ಶಕ್ತಿ ಅದು ತಿಳಿಯಲ್ಪಡ್ತದೆ. ನೋಡ್ರಿ, ಇದು ಲೋಕದಲ್ಲಿ ಅನೇಕ ಶಕ್ತಿಗಳಿದೆ. ವಿವಿಧ ರೀತಿಯ ಶಕ್ತಿಗಳನ್ನ ನಾವು ಕೇಳಿದ್ದೇವೆ, ನೋಡಿದ್ದೇವೆ, ನಾವು ಕೂಡ ಮಾತಾಡಿದ್ದೇವೆ. ಹಣದ ಶಕ್ತಿ, ಜ್ಞಾನದ ಶಕ್ತಿ, ಅಣುಶಕ್ತಿ, ಆ ಮಸಲ್ ಪವರ್, ಹೀಗೆ ಅನೇಕ ಪವರ್ಗಳಿರ್ತದೆ. ಆದರೆ ಇದು ತಾತ್ಕಾಲಿಕ, ನಿತ್ಯ, ನಿರಂತರ ಇಲ್ಲ. ಆದರೆ ಯೇಸು ಸ್ವಾಮಿಯನ್ನ ಎಬ್ಬಿಸಿದಂತ ದೇವರ ಪುನರುತ್ಥಾನದ ಶಕ್ತಿ ಅದು ನಮ್ಮ ಜೀವನದಲ್ಲಿ ಅದ್ಭುತ ಮಾಡ್ತದೆ, ಮಾರ್ಪಾಟನ್ನ ತರುವಂತದಾಗಿದೆ. ದೇವರ ವಾಕ್ಯ ಭಾಗದಲ್ಲಿ ನೋಡುವಾಗ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನವನ್ನು ನೋಡುವಾಗ, ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ. ಈ ಬಲ ಎಂಬುದಾಗಿ ನೋಡುವಾಗ ಅದು ದೇವರ ಬಲ. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನದಲ್ಲಿ ನೋಡುವಾಗ ಇದೆಂತ ಮಾತಾಗಿರಬಹುದು, ಈತನು ಅಧಿಕಾರದಿಂದಲೂ ಬಲದಿಂದಲೂ ಅಪ್ಪಣೆ ಕೊಡುವನು ಎಂಬುದಾಗಿ. ಯೇಸು ಸ್ವಾಮಿಯ ಮಾತಿನಲ್ಲಿ ಆ ಬಲ ಇತ್ತು. ಆ ಬಲ ಅದು ಯಾವುದು ಎಂಬುದಾಗಿ ನೋಡುವಾಗ ಆ ಡುನಾಮಿಸ್. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ ವಚನ 17, 18 ನೋಡುವಾಗ ಗುಣ ಮಾಡುವುದಕ್ಕೆ ಆತನಲ್ಲಿ ಶಕ್ತಿಯೂ ಇತ್ತು. ಆ ಶಕ್ತಿ ಅದು ಯಾವುದು ಅಂತ ಹೇಳುವಾಗ ಡುನಾಮಿಸ್. ಮೂಲ ಭಾಷೆಯಲ್ಲಿ ಅದರ ಅರ್ಥ ಏನೆಂಬುದಾಗಿ ನೋಡುವಾಗ ಪವರ್, ಸ್ಟ್ರೆಂತ್, ಎಬಿಲಿಟಿ, ಮೈಟಿ ವರ್ಕ್, ಮಿರಾಕಲಸ್. ಕರ್ತನು ಮಾಡುವ ಮಹಿಮಾ ಶಕ್ತಿಯನ್ನ ಈ ವಾಕ್ಯ ಭಾಗ ತಿಳಿಸ್ತದೆ. ನೋಡ್ರಿ, ಡುನಾಮಿಸ್ ಮಾಡುವ ಮೊದಲ ಸಂಗತಿ ಏನಂದ್ರೆ ನಮ್ಮ ಜೀವನದಲ್ಲಿ ಅದು ಜಯವನ್ನ ಕೊಡ್ತದೆ. ಯಾವುದರ ಮೇಲೆ ಜಯ ಎಂಬುದಾಗಿ ನೋಡುವಾಗ ಪಾಪದ ಮೇಲೆ ನಮಗೆ ಜಯವನ್ನ ಕೊಡುತ್ತದೆ. ಇಟ್ ಗಿವ್ಸ್ ವಿಕ್ಟರಿ ಓವರ್ ಅವರ್ ಸಿನ್ಸ್. ನಮ್ಮ ಜೀವನದಲ್ಲಿ ಎಂತ ಬಗೆಯ ಪಾಪವಾಗಿರಲಿ, ರೋಮಾಪುರ 6ನೇ ಅಧ್ಯಾಯ ವಚನ 4, 7 ನೋಡುವಾಗ ಪಾಪ ಅಧೀನ ಸ್ವಭಾವವನ್ನ ಆತನು ನಾಶ ಪಡಿಸಿದನು. 1ನೇ ಕೊರಿಂಥ 15ನೇ ಅಧ್ಯಾಯ 50ರಿಂದ 57 ನೋಡುವಾಗ ಪಾಪದ ಮೇಲೆ ಕರ್ತನು
ಯೇಸುವಿನ ಮೂಲಕ ಜಯವನ್ನ ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ಕೇವಲ ಪಾಪದ ಪಾಲಿಗೆ ಸತ್ತವನು ಮಾತ್ರ ಅಲ್ಲ, ಬದಲಾಗಿ ಆತನು ಜೀವಿತನಾಗಿ ಎದ್ದಿದ್ದಾನೆ. ಎರಡನೇದಾಗಿ ನೋಡುವಾಗ, ಇಟ್ ಗಿವ್ಸ್ ವಿಕ್ಟ್ರಿ ಓವರ್ ಅವರ್ ಡೆತ್. ನಮ್ಮ ಮರಣದ ಮೇಲೆ ಜಯವನ್ನ ಪುನರುತ್ಥಾನದ ಶಕ್ತಿಯು ಕೊಡುತ್ತದೆ. ಯೋಹಾನ 11ನೇ ಅಧ್ಯಾಯ 25-26 ನೋಡುವಾಗ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನ ನಂಬುವವನು ಸತ್ತರೂ ಬದುಕುವನು. ಕರ್ತನು ಯೇಸು ಸ್ವಾಮಿಯ ಪುನರುತ್ಥಾನದ ಶಕ್ತಿಯಲ್ಲಿ ನನಗೆ ನಮ್ಮ ಜೀವನದಲ್ಲಿ ಮರಣದ ಭಯವಿಲ್ಲದೆ ಜೀವಿಸುವಂತ ಜೀವಿತವನ್ನು ಕೊಡ್ತಾನೆ. ನಿತ್ಯ ಜೀವಿತವನ್ನ ಆತನು ಕೊಡುವನಾಗಿದ್ದಾನೆ. 1 ಕೊರಿಂಥ 15ನೇ ಅಧ್ಯಾಯ ವಚನ 20-22 ನೋಡುವಾಗ, ಆತನು ಎದ್ದೇ ಬಂದಿದ್ದಾನೆ. ಮರಣದ ಮೇಲೆ ಜಯ, ಮರಣದ ಮೇಲೆ ಅಧಿಕಾರ, ಮರಣವನ್ನ ಆತನು ತನ್ನ ಅಧೀನ ಮಾಡಿದ್ದಾನೆ. ಕರ್ತನ ಪ್ರಿಯರೇ, ಮರಣವು ಅಂತ್ಯವಲ್ಲ. ಇದರ ಮೇಲಿನ ಜೀವಿತವನ್ನ ಯೇಸು ಸ್ವಾಮಿ ನನಗೂ ನಮಗೂ ಕೊಡುವನಾಗಿದ್ದಾನೆ. ಆತನು ಜೀವಿಸುವವನಾಗಿದ್ದರಿಂದ ನಾನು ಮತ್ತು ನಾವು ಜೀವಿಸುವನಾಗಿದ್ದೇವೆ. ಇನ್ನು ಮೂರನೇದಾಗಿ ನೋಡುವಾಗ, ಇಟ್ ಗಿವ್ಸ್ ವಿಕ್ಟ್ರಿ ಓವರ್ ಅವರ್ ಓಲ್ಡ್ ಲೈಫ್. ನಮ್ಮ ಹಳೆಯ ಜೀವಿತದ ಮೇಲೆ ಜಯವನ್ನು ಹೊಂದುವಂತ ಶಕ್ತಿಯನ್ನ ಪುನರುತ್ಥಾನದ ಶಕ್ತಿಯು ಅದು ಕೊಡ್ತದೆ. ಇಟ್ ಟ್ರಾನ್ಸ್ಫಾರ್ಮ್ಸ್. 1 ಕೊರಿಂಥ 15ನೇ ಅಧ್ಯಾಯ ವಚನ 17 ನೋಡುವಾಗ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನ ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿಯು ಎಲ್ಲವೂ ಹೋಗಿ ನೂತನವಾಯಿತು ಎಂಬುದಾಗಿ. ಪುನರುತ್ಥಾನದ ಶಕ್ತಿಯು ನಮ್ಮ ಹಳೆಯ ಜೀವಿತವನ್ನು ಬದಲಾಯಿಸಿ ನಮ್ಮನ್ನ ನೂತನ ಸೃಷ್ಟಿಯಾಗಿ ಮಾಡ್ತದೆ. ಇದು ಸುಧಾರಣೆ ಅಲ್ಲ, ಬದಲಾಗಿ ಮಾರ್ಪಾಟು. ಕೊಲೊಸ್ಸೆ 3ನೇ ಅಧ್ಯಾಯ ವಚನ 1-3 ನೋಡುವಾಗ, ಭೂ ಸಂಬಂಧಗಳ ಮೇಲೆ ಮನಸ್ಸಿಡಬೇಡ್ರಿ. ನಮ್ಮ ಜೀವನದ ಎಲ್ಲ ಸಂಗತಿಗಳನ್ನ ಪುನರುತ್ಥಾನದ ಶಕ್ತಿ ಅದು ಬದಲಾಯಿಸ್ತದೆ. ಪುನರುತ್ಥಾನ ಅದು ದೇವರು ನಮಗೆ ಕೊಡುವಂತ ಹೊಸ ಐಡೆಂಟಿಟಿ, ಹೊಸ ಗುರುತು. ಹಾಗಾದ್ರೆ ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದ ಹಳೆಯ ಜೀವನದ ಏನೇ ಹೋರಾಟ ಇರಲಿ, ಕರ್ತನು ಅದರ ಮೇಲೆ ಹೊಸ ಬಲವನ್ನ ಕೊಡುವನಾಗಿದ್ದಾನೆ. ಇನ್ನು 4ನೇದಾಗಿ ನೋಡುವಾಗ, ಪುನರುತ್ಥಾನದ ಶಕ್ತಿಯು ಅದು ನಮ್ಮ ಜೀವನದ ಎಲ್ಲ ಬಲಹೀನತೆಗಳ ಮೇಲೆ ಜಯವನ್ನ ಕೊಡುತ್ತದೆ. ಮತ್ತೊಮ್ಮೆ ಹೇಳ್ತೇನೆ, ಇಟ್ ಗಿವ್ಸ್ ವಿಕ್ಟ್ರಿ ಓವರ್ ಆಲ್ ಅವರ್ ವೀಕ್ನೆಸ್. 2 ಕೊರಿಂಥ 12ನೇ ಅಧ್ಯಾಯ 9-10 ವಚನವರೆಗೂ ನೋಡುವಾಗ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೂ ಬಲವು ಸಾಧಕವಾಗುವುದು ಎಂಬುದಾಗಿ. ಬಲಹೀನತೆಯಲ್ಲಿಯೂ ಬಲವು ಪೂರ್ಣ ಸಾಧಕವಾಗುವುದು. ದೈನಂದಿನ ನಮ್ಮ ಜೀವನದಲ್ಲಿ ಅನೇಕ ಬಲಹೀನತೆಗಳು, ಹೋರಾಟಗಳಿರ್ಬೋದು, ವಿವಿಧ ರೀತಿಯ ಸಿಕ್ನೆಸ್ ಇರ್ಬೋದು, ವಿವಿಧ ರೀತಿಯ ಸಂಗತಿಗಳು ನಮಗಿರ್ಬೋದು. ಪುನರುತ್ಥಾನದ ಶಕ್ತಿ ನಮ್ಮ ಜೀವನದಲ್ಲಿ ನಮ್ಮ ಎಲ್ಲ ಬಲಹೀನತೆಗಳ ಮೇಲೆ, ಹೋರಾಟಗಳ ಮೇಲೆ ಹೊಸ ಬಲವನ್ನ ಪ್ರತಿದಿನ ಕೊಡ್ತದೆ. ಐಸಾಯ ಚಾಪ್ಟರ್ 40 verse 31 ನಾವು ನೋಡ್ತೇವೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರು. ಎಫೆಸ 1ನೇ ಅಧ್ಯಾಯ ವಚನ 19-20 ನೋಡುವಾಗ, ಸಮಸ್ತವನ್ನು ಆತನ ಪಾದದ ಕೆಳಗೆ ಹಾಕಿದ್ದಾನೆ. ನಮ್ಮ ಹಳೆಯ ಸ್ವಭಾವಗಳ ಮೇಲೆ ಜಯ, ನಮ್ಮ ಹಳೆಯ ಜೀವನದ ಎಲ್ಲ ಹೋರಾಟಗಳ ಮೇಲೆ, ಭಯದ ಮೇಲೆ, ಸಮಸ್ಯೆಗಳ ಮೇಲೆ ಪುನರುತ್ಥಾನದ ಶಕ್ತಿಯು ಜಯವನ್ನ ಕೊಡುವಂತದಾಗಿದೆ. ಇನ್ನು ಕಡೆಯದಾಗಿ 5ನೇದಾಗಿ ನೋಡುವಾಗ, ಪುನರುತ್ಥಾನದ ಶಕ್ತಿಯು ನಮ್ಮ ಜೀವನದ ಸಾಕ್ಷಿಯ ಮೇಲೆ, ಸೇವೆಯ ಮೇಲೆ ಜಯವನ್ನ ಕೊಡುತ್ತದೆ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನ ನೋಡುವಾಗ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಸಾಕ್ಷಿಗಳಾಗಿರುವಿರಿ. ಪುನರುತ್ಥಾನದ ಶಕ್ತಿಯು ನಮ್ಮ ಜೀವಿತವನ್ನು ಬದಲಾಯಿಸಿ ಸಾಕ್ಷಿಯ ಜೀವಿತವನ್ನ ಫಲವಾಗಿ ಹೊರತರ್ತದೆ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 33ನೇ ವಚನ ನೋಡುವಾಗ,
ಅಪೊಸ್ತಲರು ಬಲವಾಗಿ ಸಾಕ್ಷಿ ಕೊಡುತ್ತಾ ಇದ್ದರು. ದ ಬೇರಿಂಗ್ ದ ವಿಟ್ನೆಸ್, ಸಾಕ್ಷಿಯಾಗಿ ಜೀವಿಸ್ತಾ ಇದ್ರು. ಇದರಿಂದ ಸಭೆಯಲ್ಲಿ ಅನೇಕ ಆತ್ಮಗಳು ಕೂಡಿ 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 ಬರ್ತಾ ಇದ್ರು. ಕರ್ತನಲ್ಲಿ ಪ್ರಿಯರೇ, ಫಿಲಿಪ್ಪಿ 3ನೇ ಅಧ್ಯಾಯ 10ನೇ ವಚನದ ಹೇಳುವಾಗ, ಪೌಲನು ಎದುರು ನೋಡುವ, ಪೌಲನು ಬಯಸುವ, ಪೌಲನು ಆಸೆ ಪಡುವ ಆ ಪುನರುತ್ಥಾನದ ಶಕ್ತಿ, ಅದು ನಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ಒಡೆಯುವಂತ ಶಕ್ತಿ, ನಮ್ಮ ಜೀವನದಲ್ಲಿ ಅದ್ಭುತ ಮಾಡುವಂತ ಶಕ್ತಿ, ನಿತ್ಯ ಜೀವವನ್ನ ಕೊಡುವಂತ ಶಕ್ತಿ. ಹಾಡುಗಾರನು ಈ ರೀತಿಯಾಗಿ ಹೇಳ್ತಾನೆ, ಬಿಕಾಸ್ ಹಿ ಲಿವ್ಸ್ ಐ ಕ್ಯಾನ್ ಫೇಸ್ ಟುಮಾರೋ, ಆಲ್ ಫಿಯರ್ ಇಸ್ ಗಾನ್. ಯೇಸು ಸ್ವಾಮಿ ಜೀವಿಸುವುದರಿಂದ ನಾವು ಜೀವಿಸ್ತೇವೆ. ನಮ್ಮ ಜೀವನದ ಎಲ್ಲ ಸಂಗತಿಗಳನ್ನು ಯೇಸುವಿನ ನಾಮದಲ್ಲಿ ಜಯಿಸ್ತೇವೆ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಪುನರುತ್ಥಾನದ ಶಕ್ತಿಯು ನಮ್ಮೆಲ್ಲರ ಜೀವಿತದಲ್ಲಿ, ಕುಟುಂಬದಲ್ಲಿ, ಕೆಲಸದಲ್ಲಿ ಅದ್ಭುತವನ್ನ, ಆಶೀರ್ವಾದವನ್ನು ತರಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮ ದೇವರೇ, ಈ ವಾಕ್ಯಗಳಿಗಾಗಿ ಸ್ತೋತ್ರ. ಕೇಳುವಂಥ ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ನಿನ್ನ ಪುನರುತ್ಥಾನದ ಶಕ್ತಿಯು ಕಾರ್ಯ ಮಾಡಲಿ. ಪಾಪದಿಂದ ಬಿಡುಗಡೆ ಕೊಡಲಿ. ನಿತ್ಯ ಜೀವವನ್ನು ತರಲಿ. ಎಲ್ಲ ಬಲಹೀನತೆಗಳ ಮೇಲೆ ಬಿಡುಗಡೆಯನ್ನು ತರಲಿ. ಹೊಸ ಜೀವನವನ್ನ ನಿನಗಾಗಿ, ನಿನ್ನ ಮಹಿಮೆಗಾಗಿ ಜೀವಿಸಲು ಕೃಪೆ ಕೊಡಲಿ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಸ್ವಾಮಿ, ಈಗೋ ಬೇಗನೆ ಬರುತ್ತೇನೆ, ಎಲ್ಲವನ್ನ ಹೊಸತು ಮಾಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದೆ. ನಿನ್ನ ಬರೋಣಕ್ಕೆ ಪುನರುತ್ಥಾನದ ಶಕ್ತಿಯು ನಮ್ಮನ್ನು ಸಿದ್ಧಪಡಿಸಲಿ. ಯೇಸು ಸ್ವಾಮಿಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ. ಆಮೇನ್. Because he lives, I can face tomorrow.